ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಮ ಬಸ್ಸು ಪ್ರಭು. ನಾನು ಇವತ್ತು ನಿಮ್ಮ ಜೊತೆ ಒಂದು ಹೊಸ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ವಿಡಿಯೋ ಏನಪ್ಪಾ ಅಂತಂದ್ರೆ ಆಲ್ರೆಡಿ ನೀವು ತಮ್ಮನೆಲ್ಲ ನೋಡಿರ್ತೀರಾ, ಹೇರ್ ಕೇರ್ ರೂಟೀನ್ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ನನಗಂತೂ ಸಿಕ್ಕಾಪಟ್ಟೆ ಡ್ಯಾಂಡ್ರಫ್ ಆಗ್ತಾ ಇದೆ, ಹೇರ್ ಫಾಲ್ ಆಗ್ತಾ ಇದೆ, ಒಂಥರ ಬೇಜಾರಾಗ್ತಾ ಇದೆ ಅಂತಾನೆ ಹೇಳ್ಬೋದು. ಸೊ ಹುಡುಗಿರ್ಗೆ ಹೇರ್ ಅಂದ್ರೇನೆ ಸಿಕ್ಕಾಪಟ್ಟೆ ಇಷ್ಟ ಅಲ್ವಾ. ಸೊ ಕೂದಲಂತೂ ಸಕ್ಕದಾಗಿರೋದು, ಸಿಕ್ಕಾಪಟ್ಟೆ ಸಕ್ಕದಾಗಿ ಕಾಣಿಸುತ್ತೆ ಅಂತಾನೆ ಹೇಳ್ತೀನಿ. ಸೊ ಏರ್ ಕೇರ್ ರೂಟೀನ್ ಸ್ವಲ್ಪ ನಾನು ಚೇಂಜಸ್ ಮಾಡ್ಕೊಬೇಕು ಅಂತಿದ್ದೀನಿ. ಯಾಕಂದ್ರೆ ಸ್ವಲ್ಪ ಏರ್ ಫಾಲ್ ಆಗ್ತಾ ಇರೋದ್ರಿಂದ ಒಂಥರ ಮನ್ಸಿಗೆ ಬೇಜಾರಾಗ್ತಿದೆ, ಯಾಕೆ ಹಿಂಗಾಗ್ತಿದೆ, ಏನಾಗಿದೆ ನನಗೆ ಹಂಗೆ ಹಿಂಗೆ ಅನ್ನೋ ಸಿಕ್ಕಾಪಟ್ಟೆ ಯೋಚನೆಗಳು ಬಂದೇ ಬರುತ್ತಲ್ಲ. ಸೊ ಹಾಗಾಗಿ ನಾನು ಕೆಲವೊಂದಿಷ್ಟು ರೋಟೀನ ಶೇರ್ ಮಾಡ್ಕೊಬೇಕು ಅನ್ಕೊಂಡಿದ್ದೀನಿ. ಸ್ವಲ್ಪ ಲೈಫ್ ಸ್ಟೈಲ್ನ ಹಂಗೆ ಚೇಂಜ್ ಮಾಡ್ಕೋಬೇಕು ಅಂತ ಕೂಡ ಇದ್ದೀನಿ. ಸೊ ಏನೆಲ್ಲ ಫಾಲೋ ಮಾಡಬೇಕು ಅನ್ಕೊಂಡಿದ್ದೀನಿ ಅಂತ ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಬನ್ನಿ, ಅಂದ್ರೆ ಕಂಪಲ್ಸರಿ ನಾನು ಇದನ್ನ ಫಾಲೋ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇಲ್ಲ, ನಾನು ಸ್ವಲ್ಪ ಫಾಲೋ ಮಾಡಬೇಕು ಈ ರೀತಿ. ಸೊ ಈ ರೀತಿ ಚೇಂಜಸ್ ಮಾಡ್ಕೊಬೇಕು, ಯಾವ್ಯಾವ ರೀತಿ ಫಾಲೋ ಮಾಡಬೇಕು, ಏನು ಹೋಮ್ ಮೇಡ್ ರೆಸಿಪೀಸ್ಗಳನ್ನ ಫಾಲೋ ಮಾಡಿದ್ರೆ ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಸೊ ಯಾವ ಥರ ಫುಡ್ನ ತಗೊಳ್ಬೇಕು ಅಂತ ಅಂದ್ಬಿಟ್ಟು ಒಂದು ಲೀಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಿಮ್ಮ ಜೊತೆ ಹೆಂಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು, ನಿಮಗೂ ಕೂಡ ಯಾರಿಗಾದ್ರೂ ಏರ್ ಫಾಲ್ ಆಗ್ತಾ ಇರ್ಬೋದು ಅಲ್ವಾ. ಸೊ ಹಾಗಾಗಿ ನೀವು ಏನಾದರೂ ಏರ್ ಕೇರ್ ಮಾಡ್ಕೊಬೇಕು ಮನೇಲೇನೆ, ಸೊ ಯಾವ ಥರ ಮಾಡ್ಕೊಳ್ಳೋದು ಅಂತ ಏನಾದ್ರು ಥಿಂಕ್ ಮಾಡ್ತಿದ್ರೆ ನಾನು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಐ ಹೋಪ್ ಖಂಡಿತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೇ ಆಗುತ್ತೆ, ಹಾಗೆ ಯೂಸ್ಫುಲ್ ಕೂಡ ಆಗೇ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋ ನಿಮಗೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಏರ್ ಕೇರ್ನ ನಾವು ವೀಕ್ಲಿ ಅಥವಾ ಮಂತ್ಲಿ ಅಥವಾ 15 ಡೇಸ್ ಒಂದ್ಸತಿ ಯಾವ ಟೈಮಲ್ಲಿ ಮಾಡಬೇಕು ಅಂತ ಫಸ್ಟ್ ಒಂದು ಟೈಮ್ ಟೇಬಲ್ ಹಾಕೊಂಡ್ಬಿಡಿ. ಅಂದ್ರೆ ಅಟ್ಲೀಸ್ಟ್ ವೀಕ್ಲಿ 1-2 ಟೈಮ್ಸ್ ಆದ್ರೂ ಏರ್ ಕೇರ್ನ ಮಾಡೋದಾಗಿರ್ಬೋದು. 2 ಟೈಮ್ಸ್ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ 1 ಟೈಮ್ ಆದ್ರೂ ಮಾಡ್ಬೋದಲ್ಲ ನಾವು ವೀಕ್ಲಿ 1 ಏರ್ ಕೇರ್ನ. ಸೊ ಹಾಗಾಗಿ ಒಂದು ಈ ದಿನ ಅಂತ ಫಿಕ್ಸ್ ಮಾಡ್ಕೊಳ್ಳಿ ಫಸ್ಟ್, ಆಯ್ತಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಯಾವ್ಯಾವ ರೀತಿ ಹೋಮ್ ರೆಮಿಡೀಸ್ಗಳನ್ನ ಮಾಡ್ಕೊಬೇಕು ಅಂತ ಅಂದ್ಬಿಟ್ಟು ಅದನ್ನು ಕೂಡ ಒಂದು ಸಪ್ರೇಟ್ ಒಂದು ಲೀಸ್ಟಲ್ಲಿ ಬರೆದಿಟ್ಕೊಳ್ಳಿ. ಸೊ ಅವಾಗ ಇನ್ನೂ ನಿಮ್ಗೆ ಈಸಿ ಆಗುತ್ತೆ. ಮತ್ತೆ ಯಾವ್ಯಾವ ರೀತಿ ಫ್ರೂಟ್ಸ್ ಅಥವಾ ವೆಜಿಟೇಬಲ್ಸ್ ಏನು ತಗೋಬೇಕು ಅಂತ ಅಂದ್ಬಿಟ್ಟು ಅದನ್ನು ಕೂಡ ಒಂದು ಲೀಸ್ಟ್ ಮಾಡ್ಕೊಳ್ಳಿ. ಬರೀ ಮತ್ತೆ ಆಯಿಲ್ ಅಪ್ಲೈ ಮಾಡೋದ್ರಿಂದ, ಮತ್ತೆ ನಾವು ಸೀರಮ್ ಅಪ್ಲೈ ಮಾಡೋದ್ರಿಂದ, ಮತ್ತೆ ಏನೇನೋ ಕಂಡೀಷನರ್ ಅಪ್ಲೈ ಮಾಡೋದ್ರಿಂದನೇ ಏರ್ ಗ್ರೋತ್ ಆಗುತ್ತೆ, ಅದೆಲ್ಲ ಸುಳ್ಳು ಅಂತಾನೆ ಹೇಳ್ತೀನಿ. ನಾವು ಯಾವ ರೀತಿ ಫುಡ್ನ ಫಾಲೋ ಮಾಡ್ತೀವಿ, ನಾವು ಚೆನ್ನಾಗಿ ಫುಡ್ನ ತಿನ್ನೋದ್ರಿಂದ ಆಗಿರ್ಬೋದು ಏರ್ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ನಾನು ಹೇಳ್ತಾ ಇರೋದೇನೋ ಅದರಿಂದ ಆಗೇ ಆಗಲ್ಲ ಅಂತೇನಿಲ್ಲ, ಅದು ಕೂಡ ಬೇಕು, ಇದು ಕೂಡ ಬೇಕು. ಸೊ ಮೋಸ್ಟ್ ಇಂಪಾರ್ಟೆಂಟ್ ನೀವು ಹೆಲ್ದಿಯಾಗಿರೋ ಫುಡ್ನ ತಗೊಳ್ಳೋದ್ರಿಂದ ನಿಮ್ಮ ಏರು ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ತೀನಿ. ಸೊ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಿ ನಿಮ್ಮ ಏರ್ಗೆ ಯಾವ ರೀತಿ ಕಂಡೀಷನರ್ ಅಪ್ಲೈ ಆಗುತ್ತೆ, ಸೀರಮ್ ಯಾವ್ದು ಯೂಸ್ ಮಾಡ್ಬೋದು, ಸೊ ಸ್ಪ್ರೇ ಯಾವ್ದು ಯೂಸ್, ಅದು ಯಾವ್ದು ನಿಮಗೆ ಕಂಫರ್ಟಬಲ್ ಅನ್ಸುತ್ತೆ, ಯಾವ್ದು ಇಷ್ಟ ಆಗುತ್ತೆ, ಯಾವ್ದು ನಿಮ್ಮ ಅಡ್ಜಸ್ಟ್ ಆಗುತ್ತೆ, ಸೊ ಅದೆಲ್ಲ ಯೂಸ್ ಮಾಡಿ, ಓಕೆನಾ. ಸೊ ಇವಾಗ ಫಸ್ಟ್ ಒಂದು ಬಂದ್ಬಿಟ್ಟು ಏರ್ ಗ್ರೋತ್ ಆಗಬೇಕು ಅಂತಂದ್ರೆ ಏನೆಲ್ಲ ಟಿಪ್ಸ್ನ ಫಾಲೋ ಮಾಡ್ಬೋದು ಅಂತ ಹೇಳ್ತೀನಿ, ಓಕೆನಾ. ಫಸ್ಟು ಒಂದು ಮಸಾಜ್ ಮಾಡ್ತಾ ಆಯಿಲ್ನ ಅಪ್ಲೈ ಮಾಡೋದಾಗಿರ್ಬೋದು, ಅಥವಾ ಮಸಾಜ್ ಮಾಡ್ತಾ ನಾವು ಸ್ನಾನನ ಮಾಡೋದಾಗಿರ್ಬೋದು. ಸೊ ಇದನ್ನ ಫಾಲೋ ಅಪ್ ಮಾಡಿ. ಸೊ ಕೆಲವೊಂದಿಷ್ಟು ಜನ ಹಿಂಗೆ ಕೂದಲು ಹಿಂಗೆ ಉಜ್ಬಿಡ್ತಾರೆ ಅಲ್ವಾ, ಸೊ ನಾನು ಕಟ್ಬಿಟ್ಟಿದ್ದೀನಿ. ಸೊ ನಾವು ಮಸಾಜ್ ಸ್ವಲ್ಪ ಹಿಂಗೆ ಸಾಫ್ಟ್ ಆಗಿ ಮಸಾಜ್ ಮಾಡೋ ರೀತಿ ಏರ್ನ ವಾಶ್ ಮಾಡಬೇಕು. ತುಂಬ ರಫ್ ಆಗೆಲ್ಲ ಯೂಸ್ ಮಾಡಕ್ ಹೋಗ್ಬೇಡಿ. ಅದೊಂದು ಟಿಪ್ನ ಫಾಲೋ ಮಾಡಬೇಕು ಅಂತ ನಾನು ಕೂಡ ಅನ್ಕೊಂಡಿದ್ದೀನಿ, ಹಾಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಸೊ ಮಸಾಜ್ನ ಮಾಡೋದಾಗಿರ್ಬೋದು, ಮತ್ತೆ ರೈಸ್ ವಾಟರ್ ಏನು ಬರುತ್ತೆ ನೋಡಿ, ಅದನ್ನ ಕಂಡೀಷನರ್ ಆಗಿ ಅಪ್ಲೈ ಮಾಡ್ಬೋದು ನೀವು, ಅದು ತುಂಬಾ ಯೂಸ್ ಆಗುತ್ತೆ. ಮತ್ತೆ ಮಸಾಜ್ ವೀಕ್ಲಿ ಯಾವ್ಯಾವ ರೀತಿ ಮಾಡ್ಕೋಬಹುದು ಅಂತ ಶೇರ್ ಮಾಡಬೇಕು ಅಂದ್ರೆ ಹೋಮ್ ಮೇಡ್ ಆಗಿ ಏನೇನು ಮಾಡ್ಕೋಬಹುದು ಅಂತ ಶೇರ್ ಮಾಡ್ತಿದ್ದೀನಿ. ಆನಿಯನ್ ಜ್ಯೂಸ್ ಮಾಡ್ಕೊಂಡು, ಮತ್ತೆ ಅಲೋವೆರಾ, ಹಾಗೆಯೇ ಮೆಂತೆಕಾಳು ಪೇಸ್ಟ್ ಎಲ್ಲ ಮಾಡ್ಕೊಂಡು ಹಚ್ಬೋದು, ರೈಸ್ ವಾಟರ್. ಸೊ ಇದೊಂದು 4 ಐಟಮ್ನ ನೀವು ಫಾಲೋ ಮಾಡಿದ್ರೆ ಸಾಕು ಅಂತಾನೆ ಹೇಳ್ಕೊಡ್ತೀನಿ. ಮಂತ್ಲಿ 4 ಟೈಮ್ಸ್ ಅಂದ್ರೆ ವೀಕ್ಲಿ ಒಂದೊಂದು ಅಂದ್ರೆ 4 ಹೋಮ್ ಮೇಡ್ ರೆಸಿಪೀಸ್ನ ನೀವು ಮಂತ್ಲಿ ಯೂಸ್ ಮಾಡ್ಬೋದು. ಕರೆಕ್ಟಾಗಿ 4 ವಾರಕ್ಕೆ ಆಗುತ್ತೆ. ಸೊ ಇದು ರೆಸಿಪಿಗಳನ್ನ ಯಾವ ಥರ ಹೋಮ್ ಮೇಡ್ ಆಗಿ ಪ್ರಿಪೇರ್ ಮಾಡಿ ಯಾವ ಥರ ಅಪ್ಲೈ ಮಾಡೋದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಂದರೆ ನಾನು ಡೈಲಿ ರೋಟೀನ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊತೀನಿ. ಸೊ ಹಾಗೆಯೇ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಆಯಿಲ್ನ ಅಪ್ಲೈ ಮಾಡಿದ್ರೆ ನೀವು ಏರ್ ವಾಶ್ ಮಾಡೋಕ್ಕೆ ಹೋಗ್ಬಿಡಿ, ಆಯ್ತಾ. ಅಂದರೆ ಡ್ರೈ ಏರಲ್ಲಿ ಏರ್ ವಾಶ್ ಮಾಡಬೇಡಿ. ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡಿ ಒಂದು 10 ಮಿನಿಟ್ಸ್ ಅಥವಾ ಹಾಫ್ ಅನ್ ಅವರ್ ಬಿಟ್ಟು ವಾಶ್ ಮಾಡ್ಕೊಳ್ಳಿ. ಜಾಸ್ತಿ ಎಣ್ಣೆಯಿಂದ ನೆನೆಸೋಕೆ ಹೋಗ್ಬೇಡಿ. ಸೊ ನೆಕ್ಸ್ಟ್ ಒಂದು ಟಿಪ್ ಬಂದ್ಬಿಟ್ಟು, ಸೊ ಟೈಟಾಗಿ ಟೈಟಾಗಿ ಕೂದಲ ಕಟ್ಟಕ್ಕೆ ಹೋಗ್ಬಿಡಿ. ಸ್ವಲ್ಪ ಲೂಸ್ ಆಗಿ ಇರಿಸ್ಕೊಳ್ಳಿ. ತುಂಬಾ ಟೈಟ್ ಆಗ್ಬಿಟ್ರೆ ಅದು ಸ್ವಲ್ಪ ಕೂದಲೆಲ್ಲ ಉದ್ರೋದು ಆಗ್ಬಿಡುತ್ತೆ. ಸೊ ಟೈಟಾಗಿ ಕಟ್ಟೋದನ್ನ ಅವಾಯ್ಡ್ ಮಾಡಿ. ಮತ್ತೆ ಸ್ವಲ್ಪ ನೀವು ಏನಂದ್ರೆ ಸ್ನಾನ ಮಾಡಿರ್ತೀರ ಅಲ್ವಾ, ಸೊ ವೆಟ್ ಕೂದಲ ಭಾಷಕ್ಕೆ ಹೋಗ್ಬಿಡಿ. ಸ್ವಲ್ಪ ಕಂಪ್ಲೀಟ್ ಆಗಿ ಡ್ರೈ ಆಗೋದಕ್ಕೆ ಬಿಟ್ಬಿಡಿ. ಅಂದ್ರೆ ನ್ಯಾಚುರಲ್ ಆಗಿ ಡ್ರೈ ಆಗಿ, ಈಗ ಸ್ಟ್ರೈನರ್ ಯೂಸ್ ಮಾಡೋದಾಗಿರ್ಬೋದು, ಅಥವಾ ಏನೇನೋ ಸಮಥಿಂಗ್ ಆರ್ಟ್ ಏನು ಬರುತ್ತೆ ನೋಡಿ, ಅದನ್ನೆಲ್ಲ ಯೂಸ್ ಮಾಡೋಕೆ ಹೋಗ್ಲೇಬೇಡಿ. ಜಸ್ಟ್ ನ್ಯಾಚುರಲ್ ಆಗೇನೆ ಡ್ರೈ ಆಗೋದಕ್ಕೆ ಬಿಡಿ.
ಮತ್ತೆ ಕೂಮ್ ಯೂಸ್ ಮಾಡ್ಬೇಕಾದ್ರೆ ಆದಷ್ಟು ಸ್ವಲ್ಪ ಇದು ಮರದ ರೀತಿ ಬರುತ್ತೆ ನೋಡಿ ಕೂಮ್, ಆ ರೀತಿ ಯೂಸ್ ಮಾಡಿ. ಇಲ್ಲ ಸ್ವಲ್ಪ ಸೇಫ್ಟಿಯಾಗಿ ಯೂಸ್ ಮಾಡಿ, ಅಂದ್ರೆ ಸ್ವಲ್ಪ ವಾಶ್ ಎಲ್ಲ ಮಾಡ್ಕೊಳ್ಳೋದಾಗಿರ್ಬೋದು, ಡ್ರೈ ಏರ್ ಇದ್ದಾಗ್ಲೇನೆ ಒಂದು, ಅಥವಾ ನೀವು ಆಯಿಲ್ ಹಚ್ಚಿರ್ಬೇಕಾದ್ರೆ ಬೇರೆ ಕೂಮ್ ಯೂಸ್ ಮಾಡೋದು. ಸೊ ಕೂಮ್ನೆಲ್ಲ ವಾಶ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ, ಓಕೆನಾ? ಆದಷ್ಟು ಸ್ವಲ್ಪ ನೀಟಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಸೊ ಹಾಗೇನೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಫುಡ್, ಎಗ್ ಆಗಿರ್ಬೋದು, ಸ್ಟ್ರಾಬೆರಿ, ಬ್ಲೂಬೆರಿ ಏನೇನು ಬರುತ್ತೆ ಬೇರೀಸು ಅದನ್ನ, ಮತ್ತೆ ನಟ್ಸು, ಅವಗಾಡೋ, ಫಿಶು, ಸೀಡ್ಸು, ಸೊ ಈ ಥರದ ಕೆಲವೊಂದಿಷ್ಟು ಐಟಮ್ಸ್ ಇದೆ. ನೀವು ಯಾವ ರೀತಿ ಫುಡ್ನ ಫಾಲೋ ಅಪ್ ಮಾಡ್ಬೋದು, ಸೊ ಅದನ್ನ ಸರ್ಚ್ ಮಾಡ್ಕೊಂಡು ಅದನ್ನ ಫಾಲೋ ಅಪ್ ಮಾಡಿ. ತುಂಬಾ ಚೆನ್ನಾಗಿ ಊಟ ತಿಂಡಿ ಮಾಡಿದ್ರೆ ಆರಾಮಾಗಿ ಸರಿ ಹೋಗುತ್ತೆ ಅಂತ ಹೇಳ್ತೀನಿ. ಅದಾದ್ಮೇಲೆ ಸ್ವಲ್ಪ ಸ್ಯಾಟಿನ್ ಫಿಲೋ ಕವರ್ಸ್ ಅಂತ ಬರುತ್ತೆ ನೋಡಿ, ಅಂದ್ರೆ ಸ್ವಲ್ಪ ಸಾಫ್ಟ್ ಆಗಿರುತ್ತಲ್ಲ, ಆ ರೀತಿ ಫಿಲೋ ಕವರ್ಸ್ ನ ಯೂಸ್ ಮಾಡಿ. ಅದನ್ನೆಲ್ಲ ಪರ್ಚೇಸ್ ಮಾಡೋದಕ್ಕೆ ಆಗಲ್ಲ ಅಂತಂದ್ರೆ ಏನಿಲ್ಲ, ಜಸ್ಟ್ 1 ವೀಕ್ ಒಂದ್ಸತಿ ಬೆಡ್ಶೀಟ್ ಆಗಿರ್ಬೋದು, ಫಿಲೋ ಕವರ್ಸ್ ಆಗಿರ್ಬೋದು, ಅದನ್ನ ಚೇಂಜ್ ಮಾಡಿ ಅಷ್ಟೇನೆ ಸಾಕು. ಅದನ್ನೇ ಪರ್ಚೇಸ್ ಮಾಡ್ಬೇಕು, ಹಿಂಗೆ ಯೂಸ್ ಮಾಡ್ಬೇಕು ಅಂತ ಏನಿಲ್ಲ, ಜಸ್ಟ್ ನಮ್ಮ ಅನುಕೂಲಕ್ಕೆ ಯಾವ ರೀತಿ ನಾವು ಚೇಂಜ್ ಮಾಡ್ಕೋಬಹುದಾ, ಸೊ ಆ ರೀತಿ ಯೂಸ್ ಮಾಡ್ಕೊಳ್ಳಿ ಅಷ್ಟೇನೆ. ವೀಕ್ಲಿ 1 ಟೈಮ್ ಚೇಂಜ್ ಮಾಡ್ಕೊಂಡ್ರೆ ಸಾಕು, ಸ್ವಲ್ಪ ಹೈಜೆನಿಕ್ ಆಗಿ ಇಟ್ಕೊಂಡ್ರೆ ಬೆಟರ್ ಅಂತ ಹೇಳ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ವೀಕ್ಲಿ ನಾವು ಎಷ್ಟು ಟೈಮ್ ಆಯಿಲ್ ಅಪ್ಲೈ ಮಾಡಬೇಕು ಅಂತ ಅಂದ್ಬಿಟ್ಟು ಅದೊಂದು ನೋಟ್ ಮಾಡಿಟ್ಕೊಳ್ಳಿ. ಮತ್ತೆ ಹಾಟ್ ವಾಟರ್ ಅಲ್ಲಿ ಜಾಸ್ತಿ ಹಾಟ್ ವಾಟರ್ ಯೂಸ್ ಮಾಡಿ ತಲೆ ಸ್ನಾನ ಮಾಡೋದನ್ನ ಅವಾಯ್ಡ್ ಮಾಡಿ. ಮತ್ತೆ ನಿಮ್ಗೆ ಯಾವ್ದು ಅಡ್ಜಸ್ಟ್ ಆಗಿರುತ್ತೆ ಶಾಂಪು, ಅದನ್ನ ನೋಡ್ಕೊಂಡು ಸ್ವಲ್ಪ ಯೂಸ್ ಮಾಡಿ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಕಂಡೀಷನರ್ ಅಪ್ಲೈ ಮಾಡೋದಕ್ಕೆ ಟ್ರೈ ಮಾಡಿ. ವಾಶ್ ಆದ್ಮೇಲೆ ಅಕಸ್ಮಾತ್ ಆಗುತ್ತೆ ಪರ್ಚೇಸ್ ಮಾಡಿ ಅಪ್ಲೈ ಮಾಡ್ಬೋದು ಅಂದ್ರೆ ಮಾಡಿಲ್ಲ ಅಂದ್ರೆ ಜಸ್ಟ್ ಸ್ಕಿಪ್ ಮಾಡ್ಬೋದು, ಅಥವಾ ರೈಸ್ ವಾಟರ್ ಏನಿದೆ ಅದನ್ನೇ ಕೂಡ ಯೂಸ್ ಮಾಡ್ಕೋಬಹುದು ನೀವು ಕಂಡೀಷನರ್ ಆಗಿ, ಅದೇ ಬೆಸ್ಟ್ ಅಂತಾನೆ ಹೇಳ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಪ್ರೋಟೀನ್ ರಿಚ್ ಫುಡ್ಗಳು ಏನೇನು ಇರುತ್ತೆ ನೋಡಿ ಅದನ್ನ ತಿನ್ನೋದಕ್ಕೆ ಟ್ರೈ ಮಾಡಿ. ಹಾಗೇನೆ ನೆಕ್ಸ್ಟ್ ಸ್ವಲ್ಪ ಆವಾಗಲೇ ಹೇಳ್ದಂಗೆ ಮಸಾಜ್ ಮಾಡೋದನ್ನ ಕಲ್ತ್ಕೊಳ್ಳಿ. ಅಂದ್ರೆ ಸ್ವಲ್ಪ ಮಸಾಜ್ ಮಾಡ್ತಾ ನಾವು ಏರ್ನ ಕ್ಲೀನ್ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಮಸಾಜ್ ಮಾಡಿ ಆಯಿಲ್ ಅಪ್ಲೈ ಮಾಡೋದು, ಅಥವಾ ಯಾವ್ದಾದ್ರು ಹೋಮ್ ಮೇಡ್ ರೆಸಿಪೀಸ್ಗಳು ಅಪ್ಲೈ ಮಾಡ್ಬೇಕಾದ್ರೆ ಸ್ವಲ್ಪ ಮಸಾಜ್ ಮಾಡ್ತಾ ಯೂಸ್ ಮಾಡಿ. ಜಸ್ಟ್ ರಫ್ ಆಗೆಲ್ಲ ಯೂಸ್ ಮಾಡಕ್ ಹೋಗ್ಬೇಡಿ. ಮತ್ತೆ ಟ್ರಿಮ್ ಮಾಡ್ತಾ ಇರಿ ಅವಾಗ ಕೂದಲನ್ನ. ಸೊ ಕೆಲವೊಂದಿಷ್ಟು ಟಿಪ್ಸ್ಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ. ಸೊ ಇದನ್ನೆಲ್ಲ ನಾನು ಅಪ್ಲೈ ಮಾಡ್ಕೊಬೇಕು, ನಾನು ಇದನ್ನೆಲ್ಲ ಫಾಲೋ ಮಾಡಬೇಕು ಅಂತ ಅಂದ್ಬಿಟ್ಟು ಆಕ್ಚುಲಿ ಇದನ್ನೆಲ್ಲ ನಾನು ಬರ್ದಿಟ್ಕೊಂಡು ನೋಟ್ ಮಾಡಿಟ್ಕೊಂಡಿರೋದು. ಜಸ್ಟ್ ನಿಮಗೂ ಕೂಡ ಯೂಸ್ ಆಗಲಿ, ಯಾರಾದರೂ ನಂತರನೇ ಏರ್ ಕೇರ್ ರೊಟೀನ್ ಮಾಡಬೇಕು, ಸೊ ಯಾವ ಥರ ಫಾಲೋ ಮಾಡೋದು, ಏನು ಮಾಡೋದು ಅಂತ ಥಿಂಕ್ ಮಾಡ್ತಿದ್ರೆ, ಸೊ ಈ ವಿಡಿಯೋ ನಿಮ್ಗೆ ಯೂಸ್ ಆಗಲಿ ಅಂತ ಅಂದ್ಬಿಟ್ಟು ನಾನು ನೋಟ್ ಮಾಡ್ಕೊಂಡಿರೋದೆಲ್ಲನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಏನು ಮಾಡಬಾರ್ದು ಅಂತಂದ್ರೆ, ಜಸ್ಟ್ ನಾನು ಏನು ಮಾಡಬೇಕು ಅಂತ ಹೇಳಿದೆ ಆ ರೀತಿ ಅಪೋಸಿಟ್ ಏನು ಮಾಡಬಾರ್ದು ಅಷ್ಟೇ. ಸೊ ಹಂಗೆ ರ್ಯಾಂಡಮ್ ಆಗಿ ಹೇಳ್ಬೇಕು ಅಂತಂದ್ರೆ ಮಸಾಜ್ ಮಾಡ್ತಾ ಅದು ಉಜ್ಜಬಾರ್ದು ಅಂತ ಹೇಳಿದೆ ಅಲ್ವಾ, ಸೊ ಸಾಫ್ಟ್ ಆಗಿ ಮಸಾಜ್ ಮಾಡ್ತಾ ಯೂಸ್ ಮಾಡಬೇಕು, ಜಾಸ್ತಿ ರಫ್ ಆಗಿ ಉಜ್ಜಬಾರ್ದು ಕೂದಲನ್ನ. ಸೊ ಅದೊಂದು. ಮತ್ತೆ ಇನ್ನೊಂದು ನೆಕ್ಸ್ಟ್ ಅದನ್ನು ಕೂಡ ಹೇಳಿದ್ದೀನಿ, ಅಂದ್ರೆ ವೆಟ್ಟಿದ್ದಾಗ ನಾವು ಕೂದಲನ್ನ ಬಾಚೋಕ್ ಹೋಗ್ಬಾರ್ದು. ನೆಕ್ಸ್ಟ್ ಬಂದ್ಬಿಟ್ಟು ಪದೇ ಏರ್ ವಾಶ್ ಮಾಡ್ತಾ ಇರ್ಬೋದು, ಅಂದ್ರೆ ಡೈಲಿ ಏರ್ ವಾಶ್ ಮಾಡ್ತಾನೆ ಇದ್ರೆ ಡ್ಯಾಮೇಜ್ ಅಫ್ಕೋರ್ಸ್ ಹಾಗೆ ಆಗುತ್ತೆ. ಅದಾದ್ಮೇಲೆ ಈ ಪ್ರಾಡಕ್ಟ್ಗಳು ನಾನು ಹೇಳಿದೆ ಅಲ್ವಾ, ಸೊ ಈ ಪ್ರಾಡಕ್ಟ್ಗಳನ್ನ ಯಾವುದನ್ನು ಕೂಡ ಯೂಸ್ ಮಾಡಕ್ ಹೋಗ್ಬೇಡಿ. ನಿಮ್ಗೆ ಅವಶ್ಯಕತೆ ಇದ್ದಾಗ ಎಲ್ಲೋ ಒಂದೊಂದು ದಿನ ಅದು ಓಕೆ, ಬಟ್ ಡೈಲಿ ಯೂಸ್ ಮಾಡೋದು ಅದನ್ನ ಸ್ಕಿಪ್ ಮಾಡ್ತಾ ಹೋಗಿ. ಮತ್ತೆ ಕೂಮ್ ಆಗಿರ್ಬೋದು, ರಿಬ್ಬನ್ಸು, ಕ್ಲಿಪ್ಸು, ನಾನು ಏನೇನು ಡೈಲಿ ಯೂಸ್ ಮಾಡ್ತಿರ್ತೀವಿ ನೋಡಿ ಏರ್ಗೋಸ್ಕರ ಅಂತ, ಅಂದ್ರೆ ಕ್ಲಿಪ್ಸ್ ಎಲ್ಲ ಹಾಕೊಂತಿರ್ತೀವಿ, ರಿಬ್ಬನ್ಸ್ ಹಾಕೊಂತಿರ್ತೀವಿ, ಏನೋ ಟಿಪ್ಪಿಂಗ್ಸ್ ಎಲ್ಲ ಯೂಸ್ ಮಾಡ್ತಿರ್ತೀವಲ್ವಾ, ಅವಾಗ ಅದನ್ನೆಲ್ಲ ಸ್ವಲ್ಪ ವಾಶ್ ಮಾಡಿ ಇಟ್ಕೊಳ್ಳಿ. ಮತ್ತೆ ನಾನು ಅವಾಗಲೇ ಹೇಳ್ದಂಗೆ ಪಿಲ್ಲೋ ಕವರ್ ಆಗಿರ್ಬೋದು ಅದು, ಮತ್ತೆ ನಿಮ್ಗೆ ಟವಲ್ಸ್ ಏನ್ ಬರುತ್ತೆ ನೋಡಿ, ತುಂಬಾ ಸಾಫ್ಟ್ ಟವಲ್ಸ್ ನ ಯೂಸ್ ಮಾಡಿ. ಸ್ವಲ್ಪ ರಫ್ ಇರೋ ಟವಲ್ಸ್ ಎಲ್ಲ ಯೂಸ್ ಮಾಡಕ್ ಹೋಗ್ಬೇಡಿ. ಅಂದ್ರೆ ನೀವು ಸ್ನಾನ ಮಾಡಿದ್ಮೇಲೆ ಅದನ್ನ ಕ್ಲೀನ್ ಆಗಿ ಒರೆಸ್ಕೊಂತೀರ ಅಲ್ವಾ, ಅವಾಗ ಸ್ವಲ್ಪ ಸಾಫ್ಟ್ ಟವಲ್ಸ್ ಏನ್ ಬರುತ್ತೆ ನೋಡಿ ಅದನ್ನ ಯೂಸ್ ಮಾಡಿ. ಸೊ ಕೆಲವೊಂದಿಷ್ಟು ನನಗೆ ಗೊತ್ತಿರೋ ಅಷ್ಟು ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಸೊ ಇದನ್ನೆಲ್ಲ ಫಾಲೋ ಮಾಡಿದ್ರೆ ಖಂಡಿತ ರಿಸಲ್ಟ್ ಸಿಗುತ್ತೆ ಅಂತಾನೆ ಹೇಳ್ತೀನಿ. ಮತ್ತೆ ಇದನ್ನೆಲ್ಲ ಮಾಡಿದ ತಕ್ಷಣ ನಮ್ಮ ಕೂದಲು ಇಷ್ಟುದ್ದ ಬೆಳೆದ್ಬಿಡುತ್ತಾ ಅಂತ ಏನಾದ್ರು ಫನ್ನಿ ಕ್ವಶನ್ ಯಾರು ಕೇಳೋರಿದ್ರೆ, ಅಥವಾ ನಿಮ್ಗೆ ಏನಾದರೂ ಈ ರೀತಿ ಡೌಟ್ ಬಂದರೆ ಅದಕ್ಕೆ ನಾನು ಆನ್ಸರ್ ಮಾಡೋದೇ ಇಲ್ಲ. ಯಾಕಂದರೆ ಇಷ್ಟನ್ನೆಲ್ಲ ಮಾಡಿ ನಮ್ಮ ಕೂದಲು ಇಷ್ಟುದ್ದ ಬೆಳೆದು ಬಿಡುತ್ತೆ ಹಂಗೆ ಹಿಂಗೆ ಅಂತ ಎಲ್ಲ ನಾನು ಹೇಳ್ತಾನೆ ಇಲ್ಲ. ಜಸ್ಟ್ ಆಗಿರೋದು, ಅಥವಾ ನಾವು ಏರ್ನ ಮೇಂಟೈನ್ ಮಾಡೋದು, ಕ್ಲೀನ್ ಆಗಿರೋದು, ಡಿಸಿಪ್ಲಿನ್ ಆಗಿರೋದು. ಸೊ ನಮ್ಗೆ ಇರುವಂತ ಕೂದಲ ನಾವು ಮೇಂಟೈನ್ ಮಾಡೋದು ಅಷ್ಟೇನೆ. ನಮ್ಗೇನು ಇಷ್ಟುದ್ದ ಕೂದಲು ಬೇಕಲ್ಲ, ಸ್ವಲ್ಪ ಚೆನ್ನಾಗಿ ಆರೋಗ್ಯವಾಗಿದ್ರೆ ಬೆಟರ್ ಅಂತಾನೆ ಹೇಳ್ತೀನಿ. ಸೊ ಇದು ಕೆಲವೊಬ್ಬೊಬ್ಬರಿಗೆ ತುಂಬಾ ಉದ್ದ ಕೂದಲಿರುತ್ತೆ ನೋಡಿ, ಅವ್ರು ಈ ರೀತಿ ಏನು ಮಾಡೋದೇ ಇಲ್ಲ ಅಂತಂದ್ರೆ ಅವ್ರಿಗೆ ಅವರ ಜೀನಿಂದನೂ ಕೂಡ ಕೂದಲು ಉದ್ದ ಇರ್ಬೋದು, ಅವರ ತಾಯಿಗಾಗಿರ್ಬೋದು, ಅವರ ವಂಶ ಪರಂಪರೆಯನ್ನು ಕೂಡ ಬಂದಿರ್ಬೋದು ಕೂದಲು. ತುಂಬಾ ಶಾರ್ಟ್ ಇರೋರಿಗೆ, ಲಾಂಗ್ ಇರೋರಿಗೆ ಆ ಥರ ಏನು ಡಿಫ್ರೆನ್ಸ್ ಮಾಡ್ತಾ ಇಲ್ಲ. ಸೊ ಹಂಗೇನೆ ಈ ತರ
ಕೆಲವೊಂದಿಷ್ಟು ಡೌಟ್ಗಳು ಬಂದೇ ಬರುತ್ತೆ ಅಲ್ವಾ. ಸೊ ಹಾಗಾಗಿ ಈ ತರ ನಾನು ಆನ್ಸರ್ ಮಾಡಿದೆ. ಸ್ವಲ್ಪ ಹೈಜೆನಿಕ್ ಆಗಿ ಡಿಸಿಪ್ಲಿನ್ ಆಗಿರೋದಕ್ಕೆ ಟ್ರೈ ಮಾಡಿ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆದ್ರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬೈ ಬೈ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.